ನಿಮಗೆ ಎಂತ ಆಗಿದೆ ನಿಮಗೆ? ಎಲ್ಲರೂ ಒಂಥರ ಆದರೆ ನೀವು ಒಂಥರ ಮಾತಾಡ್ತೀರಲ್ಲ. ಈಗೆಲ್ಲ ಸಂಬಾಡ್ಕಿತಾ ಇದಾವ ಹುಡುಗರು. ಅದು ರಘುವೀರಣ್ಣ ಅನ್ಸದ್ದಿ ಹಿಂಗೆ ಮಾತಾಡ್ತಿರಲ್ಲ, ಎಲ್ಲರೂ ಅಲೈಸ್ಕೊಂಡ್ರೆ ಅವ್ರಿಗೆ ಇಷ್ಟು ಮನ್ಸಿಗೆ ಬೇಜಾರಾಗಲ್ಲ. ಏನು ಬಂದದ್ರಿ ಅವ್ರಿಗೆ ಅಂಥದ್ದು ಏನು ಬಂದದೀಗ? ಅದು ಇವರಿಬ್ರನ್ನ ಕರೆದ ಮೋಸ ಮಾಡಷ್ಟ. ನಿಮ್ಮ ತಲೆಗೆ ಇವನ್ನೆಲ್ಲ ತುಂಬೋದು ಯಾರ? ಸತ್ಯ ಹೇಳಿ. ಪ್ಯಾಟಿಗೆ ಹೋದವ್ರು ಯಾರ ಜೊತೆ ಇವತ್ತೊಂಚು ಜಾಸ್ತಿ ಚೊಗರು ಆಗಿದ್ರೆ ಶೇಖರ್ ಸಿಕ್ಕಿದ್ನ? ಹಿಂಗಿದ್ದು ದುರ್ಬೋಧನೆ ಮಾಡಬೇಕು ಅಂದ್ರೆ ನಮ್ಮೂರಲ್ಲಿ ಅವನೇ ಸೈ. ಅವನು ಬಿಟ್ಟರೆ ಮತ್ತೆ ಬೇರೆ ಯಾರೂ ಇಲ್ಲ. ನಾನು ಮತ್ತೆ ಏನಿಲ್ಲ, ಇನ್ನೊಂದು ಸತಿ ಅವನ ಜೊತೆ ಸೇರಿದ್ರೆ ಎಂತಕ್ಕಾಗ ಅವನ ಜೊತೆ ಹೋಗ್ತೀರಿ ನೋಡೋಣ. ಹೇಳಲ್ಲ ಇಲ್ಲಿ ಮನೇಲಿ ಅದೇ ಅಂತೇಳಿ. ಏನು ಅಲ್ಲೇನು ತುಪ್ಪ ಬೆರೆಸ್ಕೊಡ್ತಾರ? ಇಲ್ಲಿರೋದನ್ನೇ ಅಲ್ಲೂ ಕೊಡೋದಪ್ಪ. ಸಿಸ್ಟಾಗಿ ಮನೇಲಿ ಕತ್ಕೊಂಡು ಕುಡಿದ್ರೆ ಏನಾಗ್ತದೆ? ಬೊತ್ತ ಬೊತ್ತ ಇವನ್ನೆಲ್ಲ ಬಿಡಿಸಿದ್ರೆ ಸಮ ಆಗ್ತದೆ. ಹೋಗಲಿ ಅಂಥೇಳಿ ಹಿಂಗೆ ಮಾಡ್ದಂಗೂ ಇಲ್ಲಿ ಹೇಳಿದ್ದು ಮತ್ತು ಬೇರೆ ಎಲ್ಲರೂ ಹೇಳಿಗಿಳಿರಿ. ಈ ಪಾಪಣ್ಣ ಅಲೈಸಿದ್ರೆ ಬೇಜಾರಾಗ್ತದೆ ಅವನಿಗೆ. ಎಂತ ಮಾತಂತ ಆಡ್ತೀರಿ ಅದ? ಸೊಮ್ಮನಿರು ಮಾರತಿ. ಶೇಖರ್ ಏನು ಶೇಖರ್ಗೆ ಒಬ್ಬನಿಗೆ ಅಲ್ಲ ಕುಡಿಯೋಕ್ಕೆ ಗೊತ್ತಿರೋದು, ಮಾತಾಡೋಕ್ಕೆ ಗೊತ್ತಿರೋದು. ಹಿಂಗೆ ಯಾರು ಹೇಳಿದ್ರು ಅಂತೀನಿ. ಶೇಖರ್ ಪೇಟೆ ಕಡೆನೇ ಬರೋಲ್ಲ ಈಗ. ಅವು ಮನೆಯಲ್ಲೇ ಇರ್ತಾನೆ. ಅವು ಎಂತ ಹೇಳಿ ಸುಖ ಸುಮ್ಮನೆ ಬೇರೆಯವ್ರಿಗೆ ಹಿಂಗೆ ಹೇಳೋದು ಅಂದ್ಬಿಟ್ರೆ ನಿಂಗೆ ಹೇಳಿಸಿದ್ದಲ್ಲ. ಈಗ ನೀ ಅಂತ ಹೇಳ್ದು ಕೂಡಲೇ ನಿಂಗೆ ಸೀಟ್ ಹೇಳ್ಕೊಡ್ತೀನ ಅಂತ ಹೇಳಿದ್ರೆ ಎಷ್ಟು ಮನ್ಸಿಗೆ ಬೇಜಾರಾಗ್ತದೆ ನಿಂಗೆ? ಅದು ಅಲ್ಲ ಶೇಖರೇನು ನಂಗೇನು ಬೇಕಾದವೇನಲ್ಲ, ಆದರೂ ಹೇಳೋದು ಕಂಡ ಸುದ್ದಿ ಅಂತಕ್ಕೆ ಹಂಗೆ ಹೇಳ್ಬೇಕ? ನಿನ್ನ ಮಗ ನೋಡಿದ್ರೆ ಶೇಖರ ಮಗನ್ನ ಚಳಿ ಮಾಡೋಕೆ ಸೇರಿಸ್ಕಿತ್ತ ಇದ್ದಾನೆ. ನೀನು ಅವನಿಗೆ ಹಂಗೆ ಬೈತೀಯ? ಸುಖ ಸುಮ್ಮನೆ ಸೀತನ ಹೆಸರು ಇಲ್ಲಿ ಅಂತ ಕರ ತಂದ್ರೆ ಮಾತ್ರ ನಾನು ಸುಮ್ಮನೆ ಇರಲ್ಲ. ಹಾಗೆ ಆ ಶೇಖರನ ಸೀತನ ಹೋಲಿಸ್ತಾ ಇದ್ದಾರೆ. ನೀವು ಎಂತ ಆಗಿದ್ರಿ ನಿಮಗೆ? ಅಲ್ಲಿ ಹೋಗಿ ಏನು ಕೂತು ಕಾಪಿ ಕೊಡು ತಿಂಡಿ ತಿನ್ಕು ಬರೋಕ್ಕೆ ಎಂತ ಹೇಳಿದೆ? ಸೀತಾ ಅಂತದ್ದು ಎಂತ ಹೇಳಿದ್ರಿ? ಅದನ್ನ ಸುಮ್ಮನೆ ಹೇಳಿದ್ಕೆ ಹೆಸರು ಹೇಳಿದ್ಕೆ ಎಷ್ಟು ಸಿಟ್ಟು ಬಂತು. ಅವನೇ ಹೇಳ್ಕೊಟ್ಟಾನೆ ಅಂತೀಯಲ್ಲ. ಅವನು ಹೇಳಿದ್ದಲ್ಲ, ಅವನು ಬೋರಲ್ಲ ಈಗ ಪ್ಯಾಟಿಗೆ ಅಂತೀನಿ. ನೀ ಕಡಿಕೆಲ್ಲರು ಮಾತಾಡೋಷ್ಟೊತ್ತಿಗೆ ಸೀತನ ಹತ್ರ ಹಿಂಗೆ ಹೇಳ್ಗಳಿಯ ಮನ್ಸಿಗೆ ಬೇಜಾರು ಮಾಡ್ಕಿತ್ತದ ಪಾಪ. ಅದು ಬೇಜಾರು ಮಾಡ್ಕೊಂಡೆ ಬಿಡ್ತದ ಮತ್ತೆ? ಹಿಂಗಿದು ಮಾತಾಡೋಕ್ಕೆ ಹೇಳಿ. ಯಾರು ಹೇಳಿದ್ದು ನಿಮಗೆ? ಯಾರು ಹೇಳಿದ್ದು ಹೇಳಿ? ಹೇಳಿದ್ದು ಯಾರು ಆಗಲಿ ಆ ಪಾರ್ವತಿ ನಿಂಗೆ ಅಂತಕ್ಕೆ ನೋಡೋಣ. ನಿನ್ನ ಮಗಗೆ ಹೇಳು ಸ್ವಲ್ಪ ಜಾಗೃತಿ ಇರೋಕ್ಕೆ. ಏನೆಲ್ಲ ಮಾತುಕತೆ ಮುಗಿಸ್ಕೊಂಡೇ ಬಂದಾತೇನ, ಕೊನೆ ಎಲ್ಲ ಸ್ವಲ್ಪ ನೋಡ್ಕೊಂಡು ಆ ಮಂಜಪ್ಪನ ಕರ್ಕೊಂಡು ಹೋದ್ರೆ ಅವನಿಗೆಲ್ಲ ಗೊತ್ತಾಗ್ತದೆ. ನಾ ಹೋದರೂ ಆಗ್ತದೆ, ನಿನ್ನ ಮಗ ಹೋದಲ್ಲಿ ನಾ ಹೋದ್ರೆ ಆಗಲ್ಲಲ್ಲ ಅವನಿಗೆ. ಹಂಗಾಗಿ ನಾ ಹೋಗಲ್ಲ. ಎಷ್ಟೇ ಆದರೂ ದೊಡ್ಡವ್ರ ಮಕ್ಳನ್ನ ಎಷ್ಟು ನಂಬಬೇಕು ಅಷ್ಟೇ ನಂಬಬೇಕು. ಏನೀಗ ಯಾರು ಏನು ಭಾಳ ಸಂಪನ್ರೇನಲ್ಲ. ರಘುವೀರ ಈಗೇನೋ ಸ್ವಲ್ಪ ಇದು ಅಂತ ಅವನ ಅಪ್ಪ ಏನೇನು ಮಾಡಾನೆ ಅಂತ ಗೊತ್ತು. ನಮ್ಮ ಅಪ್ಪಯ್ಯ ಹೇಳ್ತಿರ್ತಿದ್ದ ಯಾವಾಗಲೂ. ಎಷ್ಟು ಜನರು ಕೈಲಿ ಪತ್ರಿಕೆಲ್ಲ ಸೈನ್ ಹಾಕ್ಸ್ಕೊಂಡು ಯಾರ್ಯಾರದ್ದೆಲ್ಲ ಒಳಗೆ ಹಾಕ್ಕೊಂಡಾರ ಗೊತ್ತಾನ? ಏನು ಹುಡ್ತಾನೆ ಬಂದಿದ್ದ ಅದು ಆಸ್ತಿ ಮೌನೆ ಯಾಂತಕ್ಕೆ. ಈಗ ನೋಡು ಅದಕ್ಕೆ ಆ ಮಗ ಅನ್ಭವಿಸೋದು ಪಾಪ. ಹಿಂಡ್ತಿಂದು ಹಂಗಾಗಿ ಹೋಯ್ತು. ಈಗ ಅಪ್ಪನ ಬುದ್ಧಿ ಸ್ವಲ್ಪನಾರು ಬರದೇ ಇರ್ತದ. ಈಗ ಒಂಥರ ದುಡ್ಡು ಮಾಡೋ ಆಸೆ ಇಟ್ಟದೇನ ಹಂಗಾಗಿ. ಅಯ್ಯೋ ಅಯ್ಯೋ ಅಲ್ಲ, ಇದು ಏನು ಬಂತಂತ ನೋಡೋದು ನಾನು. ಏನು ಕಲಿಕಂಡ್ರಿ ನೀವು? ಸುಮ್ಮನೆ ಕೂತ್ಕೊಳ್ಳಿ ಪುಣಾತ್ಮ. ಯಾರು ಅಲೇಸಿದ್ರೆ ಏನು ಗತಿ? ಊರು ಮನೆ ಅದೇನು ಎಂತ ಆಗಿದೆ ನಿಮ್ಗೆ ಇವತ್ತ? ಯಾರು ಇವನ್ನೆಲ್ಲ ನಿಮ್ಮ ತಲೆಗೆ ತುಂಬಿದ್ಯಾರ? ಯಾರೋ ಬಲುವಾಗಿ ಹೇಳಿ ಕಳ್ಸ್ಯಾರೆ. ಪರ್ಬಕರ್ ಹೇಳದ್ನನ್ರಿ. ಪರ್ಬಕರ್ ಏನಾರು ಹೇಳದ್ನಾ? ಹಿಂಗಿದ್ದೇ ಎಲ್ಲ ಕತೆ ಹೊಳಿತಾನವ. ನಂಗೆ ಗೊತ್ತಿಲ್ಲ. ಅವನು ಹೇಳ್ದ ಒಂದು ಆಡು ಮಂಡೆ ಅಂತ ಹೇಳಿ ನೀವು ಹಂಗೆ ಹೇಳ್ತಿದ್ದೀರಲ್ಲ. ಎಲ್ಲರೂ ರಘುವೀರಣ್ಣನ ಕಿವಿ ಮೇಲೆ ಬಿದ್ದರೆ ಏನು ತಿಳ್ಕೊಬೇಕು? ಒಂದು ಚೂರು ಏನಾರು ಕಷ್ಟ ಅನ್ಬೇಕಾರೆ ಬರ್ತಾರೆ ಅವರು. ಜ್ಞಾನ ಮರ್ತೇ ಗೊತ್ತಾ ಈಗ? ಇನ್ನು ಮುಂದಕ್ಕಾರೆ ಎಂತಾರಾದ್ರೆ ಅವರೇ ಬರ್ಬೇಕು, ಅದು ಗೊತ್ತಾನ? ನೋಡಲ್ಲಿ ಅದು ಅಲ್ಲ ಅಂತ ಎಲ್ಲಿ ಹೇಳಿದ್ನೆ ನಾನು? ಹಂಗೇನೋ ಉಪಕಾರ ಮಾಡಾನೆ ಅಂತ ಹೇಳಿ ಪೂರ್ತಿ ತಗೊಂಡಾಗ ಅವನಿಗೆ ದಾನ ಮಾಡೋಕ್ಕತ್ತದ? ಹೇಳಿದ್ದ ಒಂದು ಮಾತು ಸ್ವಲ್ಪ ಜಾಗೃತಿ ಇರೋಕ್ಕೆ ಏನಾಗಬೇಕಾ? ಯಾರು ಹೇಳಿರ್ಬೇಕು?
ಬಲವಾಗಿ ತಲೆ ತುಂಬೇರೆ ಬಾಯಿ ಬಿಡಿಸ್ಬೇಕಲ್ಲ. ಇಷ್ಟು ಗುಟ್ಟು ಬೇರೆ ಮಾಡ್ತಾ ಇದ್ದಾರೆ. ಏನೋ ಭೋಗ ಕಡಿಯೋದು ಕೊಟ್ಟೆ ಗಿಟ್ಟೆ ಕೊಡ್ತಾರೇನೋ, ಹಂಗಾಗಿ ಹೆಸರು ಬಿಡಲ್ಲ. ಇಲ್ಲಿ ಇಷ್ಟೊತ್ತಿಗೆ ಹೇಳಾಗಿರ್ತಿತ್ತು ಇಂಥರ ಹೇಳಿದ್ದು ಅಂತ. ಹೌದು ಹೌದು, ನೀವು ಹೇಳೋದು ಒಂದಕ್ಕೆ ಹೌದಯ್ಯ. ನಮ್ಮ ಜಾಗೃತಿಲಿ ನಾವು ಇರ್ಬೇಕಾಗ್ತದೆ. ಪುಣ್ಯಾತ್ಮ ಯಾರ ಹೇಳಿದ್ರಲ್ಲ, ಇಷ್ಟಿಗೆ ಮೊದಲೇ ಗೊತ್ತಾಗಿದ್ದು ಒಳ್ಳೇದಾಯ್ತು. ಯಾರು ಹೇಳ್ಕೊಂಡಿರಲಿ ಮಾರ. ಈಗ ಪಾಪಣ್ಣಗೆ ಹೇಳ್ತೀನಿ, ಸ್ವಲ್ಪ ಜಾಗ್ರತೆ ಇರೋ, ಅದ್ಲಿಕ್ಕೆ ಬೇಡ ಅಂತಲೇ ಹೇಳಿದೆ. ಮಾತ್ರ ನೀವು ಇಂಥದ್ದು ಹೇಳಿದ್ದು ಅಂತ ಎಲ್ಲೂ ಬಾಯಿ ಬಿಡಬೇಡಿ ಮಾರ. ಕಡೆಗೆಲ್ಲರೂ ಹೊರಗಡೆಯವರಿಗೆಲ್ಲ ವಿಚಾರ ಗೊತ್ತಾಗಿ ಏನಾರು ಇದು ಮಾಡೋಕ್ಕದಾರೆ, ಎಲ್ಲೂ ಹೇಳಕ್ಕೆ ಹೋಗ್ಬೇಡಿ. ಆಗಲಿ ತಾಯಿ ಹೆತ್ತ ಮಗನ ಗಾನಾಗಿರಲಿ, ಇಷ್ಟೊಂದು ಉಪಕಾರ ಮಾಡಿದ್ರಲ್ಲ. ಈಗೇನು ಪಾಪ ನಮಗೀಗ ಹಿಂಗೆಲ್ಲ ತಿಳುವಳಿಕೆ ಹೇಳಬೇಕು ಅನ್ನೋದು ಏನೋ ಭಾಳ ಅನ್ಯಾಯ ಆಗಿದೆ ನನಗೆ. ಹಂಗಾಗಿ ನಮ್ಮನ್ನೇ ಎಚ್ಚರಿಸ್ತಾ ಇದ್ದಾನೆ. ಯಾಂತ ನೀನು ತಾನು ಅಂತೀಯಲ್ಲ, ಅವನಿಗೆ ಯಾವಾಗ ಹಿಂಗೆ ಹೇಳೋಕ್ಕೆ ಶುರು ಮಾಡಿದ್ದೆ? ನಾನು ಅವರು ಮರೆಯುವ ಜೊತೆಗೆ ಇದ್ದೆ, ಹಂಗಾಗಿ ನೀನು ತಾನು ಅಂತೀನಿ. ನೀನು ಹಾಗೆ ಹೇಳದ? ಹಂಗೆ ಹೇಳ್ತಿರ್ಲಪ್ಪ. ಗುಂಡಪ್ಪಣ್ಣ ಅಂತೇಳಿ ಬಾಯಿ ತುಂಬ ಕರಿತಿದ್ದೆ. ಇದನ್ನು ಕತೆ ಈಗ ಗೊತ್ತಾಯ್ತು ನನಗೆ, ಎಲ್ಲಿಂದ ಬಂತು ಇವ್ರ ತಲೆಗೆ ಇದು ಅಂತ. ಗುಂಡಪ್ಪಣ್ಣ ಏನು ಕಲಿಕೊಂಡ್ರು ಹಂಗಾರೆ? ಗನಾಜನಿನ ಕೈಲೇ ಹೇಳಿ ಕಳ್ಸ್ಯಾರಲ್ಲ. ಏನು ಮನುಷ್ಯನೇನು ಅವರಿಗೊಬ್ರಿಗೆ ರಘುವೀರಣ್ಣನ ಕಂಡ್ರೆ ಏನಾಗ್ತದೋ ಏನು. ಅಲ್ಲ, ನಾನೇ ಅಂತ ಹೇಳ್ತಿದ್ದೀನಿ, ನೀವೇ ಅಂತ ಹೇಳ್ತಿದ್ದೀರಿ. ಎಂತ ಗುಂಡಪ್ಪಣ್ಣನ ಹೆಸರು ಎಂತಕ್ಕೆ ಬಂತು ಇಲ್ಲಿ ನೋಡೋಣ ಹೇಳಿ. ಅವಾಗ ನೋಡಿದ್ರೆ ಎಂತಕ್ಕೆ ಸೀತೆ ಅಂತಿದ್ರಿ, ಈಗ ಸುಖ ಸುಮ್ಮನೆ ಗುಂಡಪ್ಪಣ್ಣನ ಸುದ್ದಿ ಹೇಳ್ತಿದ್ದೀರಿ. ಎಂತ ಏನು ಮಾಡ್ಯಾರ ಗುಂಡಪ್ಪಣ್ಣ? ನಿಮ್ಗೆ ಏನು ಮಾಡ್ಯಾರ್ರಿ? ಅದು ಇಲ್ಲ ಎಂತ ಇಲ್ಲ, ಸುಮ್ಮನೆ ಹಿಂಗೆ ಎಂಥದೋ ಜ್ಞಾನ ಮಾಡ್ತಿದ್ದೀನಿ. ನಾನೊಬ್ಬ ಅಲ್ಲಿ ಪ್ಯಾಟಿಗೆ ಹೋತ ಜೊತೆಗೆ ಬಂದಿದ್ನಲ್ಲ, ಅವನ ಜೊತೆ ಮಾತಾಡ ಅದೇ ಏನೋ ಜ್ಞಾನಕ್ಕೆ ಬಂತು ಹೇಳಿದೆ ಅಷ್ಟೇ. ತೆಗಿ ಅಂತಾರೆ, ಬೇರೆ ಅಡ್ಡ ಮಾತಾಡು. ಎಂತ ಅಡ್ಡ ಮಾತಾಡೋದ? ಏನು ಪ್ರಪಂಚಕ್ಕೆ ಇಲ್ಲಿದ್ದ ಬುದ್ಧಿವಂತಿಕೆ ನಿಮಗೊಬ್ಬರಿಗೆ ಸಹ ಇರೋದು ಗೊತ್ತಾಗ್ತದನ? ಏನು ಹೇಳ್ತಾರೆ, ಎಂತಕ್ಕ ಜ್ಞಾನ ಬಂತಂತೆ ಮಾತಾಡೋದ್ರಂತೆ. ಗುಂಡಪ್ಪಣ್ಣ ನೀವು ಇಬ್ಬರು ಪ್ಯಾಟಿಗೆ ಹೋಗಿದ್ರ ಇವತ್ತ? ಹೋತ ಮಾತಾಡ್ತಾ ಹೋದ್ರಿ, ಅವ್ರು ಹಿಂಗೆ ಹೇಳಿದ್ರು. ಏನು ಬುದ್ಧಿ ಬಾಸಿಲ್ಲ ಆ ಗಂಡಸಿಗೆ ಅಂತ ನೋಡೋದು ಹಂಗಾರೆ. ಹೋಗಿ ನಿಮ್ಮ ಕಿಮ್ಮಿ ಮೇಲೆ ಹಾಕ್ಯಾರಲ್ಲ. ಅವರೇನು ಹೇಳಿದ್ರು, ನಿಮ್ಮ ತಲೆಯಲ್ಲಿ ಏನು ಮಸಿಕೆಂಡ ತುಂಬೇದನ್ರಿ? ಏನು ಎಷ್ಟು ದಿವಸದಿಂದ ನೋಡ್ತಿದ್ದೀರಿ ರಘುವೀರಣ್ಣನ? ಇಂಥ ಮಾತು ಅದು ಪಾಪಣ್ಣಿಗೆ ಅವನಿಲ್ಲಿಗೆ ಕರ್ಕೊಬಂದ್ಕೊಂಡು ಮೋಸ ಮಾಡೋಕ್ಕೆ ನೋಡ್ತಾ ಇದ್ದಾರೆ ಅಂತಿರಲ್ಲ. ಏನು ಅವ್ರಿಗೆ ಏನು ಬರಗಾಲ ಬಂದದ? ಇಂಥ ಇದು ಎಷ್ಟು ಜನಕ್ಕೆ ಹಾದಿ ಬೀದಿಲಿ ಹೋಗೋರಿಗೆಲ್ಲ ಕೊಟ್ಟು ಖಾಲಿ ಮಾಡ್ಯಾರೇನ ಅಂಥದ್ರಲ್ಲಿ ಹೀಗೆ ಇವರು ಚೇಣಿ ಕೊಟ್ಟು ಸುಳ್ಳು ಹೇಳಿ ಮೋಸ ಮಾಡಿ ಲಾಭ ಮಾಡೋಕ್ಕೆ ನೋಡ್ತಾರೆ. ಅದು ಪಾಪಣ್ಣ ಅನಿಲನ ಹತ್ರ. ಏನು ಒಂದು ಬುದ್ಧಿ ಬಾಸಿಲ್ಲ ನಿಮಗೆ ಅಂತ ನೋಡೋದು. ಅವರಪ್ಪ ಹೆಂಗೆ ಮಾಡಿದ್ರಂತೆ ಹಿಂಗೆ ಮಾಡಿದ್ರಂತೆ, ಅದನ್ನು ತಗೊಂಡು ಏನು ಮಾಡೋದ? ಅದಂತೂ ಹೋಗಿ ನೀವು ನೋಡಿದ್ರಾ? ನಿಮ್ಮ ಅಪ್ಪ ಹೇಳಿ, ನಿಮ್ಮ ಅಪ್ಪ ಏನೋ ನೋಡ್ಯಾರೋ ನೋಡಲ್ಲ. ಈಗ ಹೋಗಂತ ಮಗಳು ಅನ್ಭವಿಸ್ತದೆ ಹಿಂಗೆ ಅಂತಿರಲ್ಲ. ನಿಮ್ಗೆ ಏನು ಬಂತು ನಿಮ್ಗೆ ಅಂತ ನೋಡೋದು ನಾನು. ಈಗ ಅದನ್ನು ಹಂಗೆ ಹೋಗಿ ನಿನ್ನ ಮಗನ ಹತ್ರ ವಾಲೆ ಬರಿಬೇಡ. ಅದಕ್ಕೂ ಒಂದು ಏನೋ ಹೇಳೋಕ್ಕೆ ಶುರು ಮಾಡ್ತಾನವ. ಎಂತ ಅಮ್ಮ ಎಂತ ಅಂತೆ? ಎಂತ ಗುಂಡಪ್ಪಣ್ಣ ಅಂತ ಹೇಳ್ದಂಗೆ ಆತಿತ್ತ? ಈಗ ಬರೋದು ಅಡಿಕೆ ಕೊಯ್ಲು ಮರತ್ತಿ, ಅವನ್ನೆಲ್ಲ ಸಣ್ಣ ಪುಟ್ಟವು ಏನೂ ಇಟ್ಕೋಬಾರ್ದು. ಎಂತ ಅಂತೆ? ಇಲ್ಲ ಯಾಂತ ಹೇಳ್ತಾರೆ, ಹಂಗೆ ಊರ ಮನೆ ಮನ್ಸರು ಸುದ್ದಿ ಅಂತ ಹೇಳೋದಲ್ಲನ. ಇದು ಕುಡಿಯೋ ಭೋಗ ಅದೆಯಲ್ಲ, ಹೋಗಿದ್ರು ಪ್ಯಾಟಿಗೆ, ಅವರು ಬಂದಿದ್ರಂತೆ, ಅದನ್ನೇ ಹೇಳ್ತಾ ಇದ್ರು. ಇದೆಲ್ಲ ಎಂತ ಈಗ ನೀವು ಮುಲ್ಕಿ ಬರ್ದ ಎಂತ ಮಾಡ್ತಿದ್ದೀರ? ಅಮ್ಮ, ನಾ ಇಷ್ಟೊತ್ತು ಅಲ್ಲಿ ನಿಂತ್ಕೊಂಡು ನೀವು ಮಾತಾಡೋದನ್ನೆಲ್ಲ ಅಲೇಸ್ಕಿಂಡೇ ಬಂದೀನಿ. ನಿನ್ನ ಬಾಯಲ್ಲಿ ಬೊತ್ತದನು ಅಂತ ಹೇಳಿ ನೋಡಿದೆ, ಇಲ್ಲ, ನೀ ಅದನ್ನು ಹೇಳೋ ಲೆಕ್ಕಾಚಾರದಲ್ಲೇ ಇಲ್ಲ. ಇದು ಹೆಂಗಮ್ಮ?
ಯಾವೊಂದು ಒಳ್ಳೆ ಕೆಲಸ ಮಾಡೋಕ್ಕೆ ಹೋಗ್ಬೇಕಾದ್ರೂ ಹಿಂಗಿದ್ದೊಂದು ಏನಾರು ಇರಲೇಬೇಕಲ್ಲ. ನೀನು ಅಲೇಸ್ಕೊಂಡು ಸುಮ್ಮನೆ ಕೂತೀಯಲ್ಲ ಅಮ್ಮ. ಇಲ್ಲ ಆಗಿದ್ಕಾತು ಹೊರಗಡೆ ಇದರಲ್ಲೊಂದು ಸಣ್ಣ ಇದು ಸಿಕ್ಕಿದ್ರೆ ಸಾಕು. ಸುಮ್ಮನೆ ಕೂತ್ಕೊಳ್ಳ ಸಾಕು. ನಾನೇನು ಹೇಳಿದ್ದೆ ಇವರಿಗೆ ಹಿಂಗೆ ಹೇಳಿ ಹಂಗೆ ಹೇಳಿ ಅಂತ. ವಯಸ್ಸಾದ್ರ ಅನ್ನೋದೊಂದು ಏನು ಹೇಳಿದ್ದೆ. ಪ್ಯಾಟಿಗೆ ಹೋಗಿದ್ರಲ್ಲ ಅಲ್ಲಿ ಗುಂಡಪ್ಪಣ್ಣ ಸಿಕ್ಕಿ ಅಂತದ ಹೇಳ್ಯಾರೇನ ಬಂದ್ಕೊಂಡು ಅಲ್ಲ ಇರೋ ವಿಚಾರನೇಯ. ಈಗ ಚೇಣಿ ಕೊನೆ ತೆಗಿಯಷ್ಟು ಹೋಗೋಷ್ಟೊತ್ತಿಗೆ ಒಂಚೂರು ಜಾಗೃತಿ ಇರೋಕ್ಕೆ ಹೇಳೋ. ಯಾರು ಹಿಂಗೆ ಅನುಭವಿಸ್ತಾರ ಕರ್ಕೊಂಡು ಹೋಗ್ಬೇಕು ಅಂತ ಆದರೆ ಬಹುಶಃ ಅವರು ಅದನ್ನೇ ಹೇಳ್ಯಾರೆ. ಇಲ್ಲಿ ಬಂದು ಇವ್ರ ಸ್ವಭಾವ ಅದೆಯಲ್ಲ ಹೇಳೋದು ಸ್ವಲ್ಪ ಜಾಗೃತಿ ಇದ್ರೆ ಆತು. ಯಾವೊಂದು ಕೆಲಸ ಮಾಡೋಕ್ಕೆ ಹೋದ್ರೆ ಹಿಂಗೆ ಅಂತ ಹೇಳಿದ್ರೆ ಏನು ಅಡ್ಕೋತ್ರ ಯಾರು ಬಂದೀಗ ನೀವು ಹೋಗಿ ಮಾಡೋದು ಬೇಡ ಅಂತ ಹಿಂಗಿದ್ದೇ ಒಂದೊಂದು ಮಾತಾಡೋದು ನೋಡಿ ನೀನು. ಅಮ್ಮ ನೀನು ಹಾಗೆ ಮತ್ತೆ ಸಪೋರ್ಟ್ ಮಾಡಬೇಡ ಮಾರತಿ. ಅದು ಎಂತಕ್ಕೆ ಅದನ್ನು ಮುಚ್ಚಿಟ್ಟು ಏನು ಮಾಡ್ತೀಯ? ನಾನು ಹೇಳ್ತಿದ್ದೀನಿ ಇಲ್ಲಿ ಬಂದು ನಿಂತ್ಕೊಂಡು ನಿಮ್ಮ ಮಾತೆಲ್ಲ ಕೇಳಿಸ್ಕೊಂಡಿನಿ ಅಂತ. ಅವ್ರು ಹೇಳಿದ್ದೇನು ನಾನು ಕೇಳಿಸ್ಕೊಂಡ್ಲ ಅಂತ ಮಾಡ್ದ. ರಘುವೀರ್ ಮಾವನ ಸುದ್ದಿ ಈ ಥರ ಹೇಳಿದ್ರೆ ಯಾರು ಬೇರೆಯವ್ರು ಹಿಂಗೆ ನಮ್ಮನಿಗೆ ಬರೋರು ಎಲ್ಲರೂ ಕೇಳಿಸ್ಕೊಂಡ್ರೆ ಏನು ಗತಿ ಅಮ್ಮ? ಏನು ತಿಳ್ಕೊಬೇಕು ರಘುವೀರ್ ಮಾವ? ಇವ್ರಿಗೆ ಹೇಳ್ದ ಕೂಡಲೇ ಸಿಟ್ಟು ಬರ್ತದೆ. ಆತ ಮಾರಯ್ಯ, ನಾನು ಹೇಳ್ತಾನೆ ಇದ್ದೀನಿ ಮತ್ತೆ ಅದನ್ನೇ ಮುಂದುವರ್ಸ್ಕೊಂಡು ಹೋಗ್ತೀಯಲ್ಲ. ಹಿಂಗೆ ಏನೋ ಗೊತ್ತಾಗಲ್ಲ ಹಂಗೆ ಹೇಳಿದ್ರಪ್ಪ ಆತೇನು ಅದೇ ಸಹಿ ಬೇರೆ ಏನಿಲ್ಲ ಅಂತ ಹೇಳಿದ್ರ. ಈಗ ನಮ್ಮ ಜಾಗೃತಿಲಿ ನಾವು ಇರೋದ್ರಲ್ಲಿ ಏನು ತಪ್ಪದೆ? ಅಮ್ಮ ನಿಂಗೆ ಅರ್ಥ ಆಗಲ್ಲ. ಗುಂಡಪ್ಪಣ್ಣಗೂ ರಘುವೀರಣ್ಣಗೂ ಆಗಲ್ಲ. ಅಲ್ಲಿ ರಘುವೀರಣ್ಣಗೆ ಪಾಪ ಹಂಗೇನಿಲ್ಲ, ಆದ್ರೆ ಗುಂಡಪ್ಪಣ್ಣ ಕಂಡ್ರೆ ಆಗಲ್ಲ. ಅದಕ್ಕೆ ಇಂಥ ಒಂದು ಎಲ್ಲ ಹಬ್ಬಿಸ್ತಿರ್ತಾರೆ ಗೊತ್ತಾ? ಅಪ್ಪ ಮತ್ತೆ ಇನ್ನೆಲ್ಲೂ ಹೇಳಕ್ಕೆ ಹೋಗ್ಬೇಡಿ, ಇದನ್ನು ಹೇಳಿನೇ. ಜಾಗೃತಿ ಇರೋದು ಅಂದ್ರೆ ಎಂಥ ಜಾಗೃತಿ ಇರೋದಮ್ಮ? ಈ ಥರ ಒಂದೊಂದು ಮಾತು ಹೇಳ್ತಾ ಇದ್ರೆ ಈಗ ಎಲ್ಲಿ ಜಾಗೃತಿ ಇದ್ದೇನು ಮಾಡೋದ? ಪಾಪಣ್ಣ ಹೋಗ, ಸುಮ್ಮನೆ ಮುಂದೆ ಕೇಳ ಹೋಗ. ಹೇಳ್ತಿದ್ದೀನಿ ಹಿಂಗೆ ಏನೋ ಈಗ ಅವ್ರು ಹೇಳಿದ್ರು ಮುಗೀತಲ್ಲಿಗೆ. ನೀನೀಗ ಅದನ್ನೇ ಎಳಿತಿದ್ದೀಯಪ್ಪ. ಹೋಗಿ ನೀ ಮುಂದೆ ಕೇಳ ಹೋಗ. ಇನ್ನೆಲ್ಲೂ ಹೇಳಲ್ಲ ಅಂದರೆ ಹೇಳಲ್ಲ ಅಷ್ಟೇ. ಗುಂಡಪ್ಪಣ್ಣ ಎಲ್ಲರೂ ಸಿಕ್ಕಿದ್ರೆ ಸ್ವಲ್ಪ ನಿಧಾನದಿಂದ ಹೇಳು, ಈ ಥರ ಎಲ್ಲ ಮಾಡಬೇಡಿ ಮರ ಒಳ್ಳೇದಲ್ಲ ಅಂತ.